ಉಮೀದ್ ಎನ್ನುವ ಹೆಸರಿನಲ್ಲಿ ತಂದಿರುವಂತಹ ಕಾನೂನನ್ನು ಕಸದ ತೊಟ್ಟಿಗೆ ಹಾಕುವ ತನಕ ಈ ಹೋರಾಟವನ್ನು ಮುಂದುವರಿಸಲಿದ್ದೇವೆ ಎನ್ನುವಂತಹ ಪರಮ ಸತ್ಯವನ್ನ ಈ ಸಮುದಾಯದ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ರೈತ ವಿರೋಧಿ ಕಾನೂನನ್ನು ತಂದಾಗ ರೈತರುಗಳು ಹೋರಾಟವನ್ನು ನಡೆಸಿಕೊಂಡು 700ರಷ್ಟು ಜೀವವನ್ನು ಬಲಿದಾನ ಮಾಡಿದಾಗ ಹೇಗೆ ಕೇಂದ್ರ ಸರ್ಕಾರ ಮಂಡಿಯೂರಬೇಕಾಯಿತೋ ಇಲ್ಲಿಯ ಮುಸಲ್ಮಾನರಿದು ಬೀದಿಗಿಳಿದಿದ್ದಾರೆ. ನೀವು ಕೂಡ ಮಂಡಿಯೂರಬೇಕಾದ ಕಾಲಘಟ್ಟ ಸನ್ನಿಹಿತವಾಗಿದೆ ಎನ್ನುವಂತಹ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಈ ಹೋರಾಟಗಳನ್ನು ನಡೆಸುವಾಗ ಹೇಳುತ್ತಿರುವುದೇನು ಅಂತ ಹೇಳಿದ್ರೆ, ಇದು ಹಿಂದೂಗಳ ವಿರುದ್ಧವಾಗಿ ನಡೆಸುವಂತಹ ಹೋರಾಟ ಅಂತ ಹೇಳಿ ಕೆಲವೊಂದು ಎಲ್ಲ ಮಾಧ್ಯಮಗಳನ್ನ ಹೇಳುವುದಿಲ್ಲ. ಗತಿಗೆಟ್ಟ ಕುಲಗೆಟ್ಟ ಕೆಲವೊಂದು ಮಾಧ್ಯಮಗಳು ಈ ರೀತಿಯಲ್ಲಿ ಚಿತ್ರೀಕರಿಸುತ್ತಿದ್ದಾರೆ. ಈಗಾಗಲೇ ಒಬ್ಬರು ಆ ಆಂಕರ್ನ ಬಗ್ಗೆ ಹೆಸರನ್ನ ಹೇಳಿದ್ರು. ನನಗೆ ಹೆಸರನ್ನ ಹೇಳಲಿಕ್ಕೂ ಕೂಡ ನಾಲಾಯಕ. ಕಾರಣ, ಮದ್ಯಪಾನ ಮಾಡಿ ಚರಂಡಿಯಲ್ಲಿ ಬಿದ್ದು ಮರುದಿವಸ ಪೌಡರ್ ಅನ್ನ ಹಾಕಿ ಕೋಟನ್ನ ಹಾಕಿ ಮಾಧ್ಯಮದ ಮುಂಭಾಗದಲ್ಲಿ ಬಂದು ತನ್ನವರನ್ನ ಕೂರಿಸಿಕೊಂಡು ಸಮುದಾಯದ ಮಧ್ಯೆ ಎತ್ತಿ ಕಟ್ಟುವಂತಹ ನಿಮ್ಮನ್ನ ಹೇಗೆ ಸರಿಪಡಿಸಬೇಕು ಅಂತೇಳಿ ನಮಗೆ ಸರಿಯಾಗಿ ಗೊತ್ತಿದೆ. ಆದರೆ ನಾವು ಮಾತಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ